ನಮಸ್ಕಾರ. ಶ್ರೀ ಮಧ್ವಾಚಾರ್ಯರು ಅಂದ್ರೆ ನಮ್ಗೆಲ್ಲ ನೆನ್ಪಾಗೋದು ಭಕ್ತಿ ಚಳುವಳಿಯ ಮಹಾನ್ ಗುರು, ದ್ವೈತ ವೇದಾಂತವನ್ನ ಸ್ಥಾಪಿಸಿದವರು ಅಂತ. ಹೌದು, ಇದು ನಮ್ಗೆಲ್ಲ ಗೊತ್ತಿರೋ ಪರಿಚಯ. ಆದ್ರೆ ಒಂದು ಕ್ಷಣ ಯೋಚಿಸಿ, 13ನೇ ಶತಮಾನದಲ್ಲೇ ಈ ಮಹಾನ್ ಸಂತರು ಪರಮಾಣುವಿನ ಗಾತ್ರವನ್ನ ಲೆಕ್ಕ ಹಾಕಿದ್ರು, ಸಮಯದ ಸಾಪೇಕ್ಷತೆಯ ಬಗ್ಗೆ ಮಾತಾಡಿದ್ರು, ಅಷ್ಟೇ ಅಲ್ಲ, ಆಧುನಿಕ ವಿಜ್ಞಾನಕ್ಕೆ ಅಡಿಪಾಯ ಆಗಬಲ್ಲ ಒಂದು ತತ್ವಶಾಸ್ತ್ರವನ್ನೇ ರೂಪಿಸಿದ್ರು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಇದ್ರ ಹಿಂದಿನ ಸತ್ಯ ಏನು ಅಂತ ಒಟ್ಟಿಗೆ ನೋಡೋಣ. ಇವತ್ತು ಮಾಧ್ವನವಮಿ. ಶ್ರೀ ಮಧ್ವಾಚಾರ್ಯರು ಬದರಿಕಾಶ್ರಮದಲ್ಲಿ ವ್ಯಾಸರ ಸೇವೆಗಾಗಿ ಅದೃಶ್ಯರಾದ ಪವಿತ್ರ ದಿನ. ಈ ಒಂದು ವಿಶೇಷ ದಿನದಂದೇ ಅವರ ತಾತ್ವಿಕ ಗ್ರಂಥಗಳಲ್ಲಿ ಅಡಗಿರೋ ಬೆರಗುಗೊಳಿಸುವ ವೈಜ್ಞಾನಿಕ ವಿಚಾರಗಳನ್ನ ನಾವು ಪರಿಶೀಲಿಸೋಣ. ಒಬ್ಬ ಮಧ್ಯಯುಗದ ಆಚಾರ್ಯರು ನಿಜವಾಗಿಯೂ ಆಧುನಿಕ ಭೌತಶಾಸ್ತ್ರಕ್ಕೆ ಒಂದು ತಾತ್ವಿಕ ನೀಲನಕ್ಷೆಯನ್ನ ಕೊಟ್ಟಿದ್ರಾ? ನಮ್ಮ ಈ ಹುಡುಕಾಟ ಈಗ ಶುರು. ಓಕೆ, ಭೌತಶಾಸ್ತ್ರದ ಆಳಕ್ಕೆ ಇಳಿಯೋಕ್ಕೂ ಮುಂಚೆ ಯಾವುದೇ ವೈಜ್ಞಾನಿಕ ಅಧ್ಯಯನಕ್ಕೆ ಬೇಕಾದ ಒಂದು ಅಡಿಪಾಯವನ್ನ ಅರ್ಥ ಮಾಡ್ಕೋಬೇಕು. ಆ ಅಡಿಪಾಯವೇ ಒಂದು ಸರಳ ನಂಬಿಕೆ: ನಾವು ಅಧ್ಯಯನ ಮಾಡ್ತಿರೋ ಈ ಜಗತ್ತು ಸುಳ್ಳಲ್ಲ, ಅದು ಸತ್ಯ. ನೀವೇ ಯೋಚಿಸಿ, ಜಗತ್ತೇ ಒಂದು ಭ್ರಮೆ, ಒಂದು ಕನಸು ಅಂತಾದ್ರೆ ಅದರಲ್ಲಿರೋ ನಿಯಮಗಳನ್ನ ಅಳತೆ ಮಾಡೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಖಂಡಿತ ಇಲ್ಲ. ಆ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಅದ್ವೈತ ಸಿದ್ಧಾಂತದ ಪ್ರಕಾರ ಈ ಜಗತ್ತು ಮಾಯೆ, ಅಂದ್ರೆ ಒಂದು ರೀತಿಯ ಭ್ರಮೆ. ಆದ್ರೆ ಮಧ್ವಾಚಾರ್ಯರು ಇದನ್ನ ನೇರವಾಗಿ ವಿರೋಧಿಸಿದ್ರು. ಅವರು ಗಟ್ಟಿಯಾಗಿ ಹೇಳಿದ್ರು, ಜಗತ್ ಸತ್ಯತ್ವ ಅಂದ್ರೆ ಈ ಜಗತ್ತು 100% ಸತ್ಯ, ಇದೊಂದು ಸಂಪೂರ್ಣ ರಿಯಾಲಿಟಿ. ಇದು ಕೇವಲ ಆಧ್ಯಾತ್ಮಿಕವಾದವಾಗಿರ್ಲಿಲ್ಲ, ಇದು ವಿಜ್ಞಾನಕ್ಕೆ ಬೇಕಾದ ಅತಿ ಮುಖ್ಯವಾದ ಹೆಜ್ಜೆ. ಯಾಕಂದ್ರೆ ಕನಸನ್ನ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡೋಕ್ಕಾಗಲ್ಲಲ್ವಾ? ಸರಿ, ಜಗತ್ತು ಸತ್ಯ ಅಂತಾಯ್ತು. ಆದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ? ಇಲ್ಲೇ ಮಧ್ವರ ಪ್ರಮಾಣದ ಬಗ್ಗೆ ಹೇಳಿರೋ ಮಾತು ரொம்ப ಮುಖ್ಯ ಆಗತ್ತೆ. ಅವ್ರ ಪ್ರಕಾರ ಒಂದು ವಸ್ತುವನ್ನ ಅದು ಹೇಗಿದೆಯೋ ಹಾಗೆ ಯಾವುದೇ ಬದಲಾವಣೆ ಇಲ್ಲದೆ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಜ್ಞಾನ. ಇದರ ಅರ್ಥ ಪ್ರಕೃತಿಯನ್ನ, ನಮ್ಮ ಸುತ್ತಮುತ್ತ ಇರೋ ಜಗತ್ತನ್ನ ಅದರ ನೈಜ ರೂಪದಲ್ಲೇ ಅಧ್ಯಯನ ಮಾಡಬೇಕು ಅಂತ ಒಂದು ರೀತಿ ಆದೇಶ ಕೊಟ್ಟ ಹಾಗೆ. ಈ ಜ್ಞಾನವನ್ನ ಪಡೆಯೋಕೆ ಮಧ್ವಾಚಾರ್ಯರು 3 ದಾರಿಗಳನ್ನ ತೋರಿಸಿದ್ರು. ಆದ್ರೆ ಈ ಭೌತಿಕ ಜಗತ್ತಿನ ವಿಷಯಕ್ಕೆ ಬಂದ್ರೆ ಪ್ರತ್ಯಕ್ಷಕ್ಕೆ ಮೊದಲನೇ ಮತ್ತು ಅಂತಿಮ ಸ್ಥಾನ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದು, ನಮ್ಮ ಇಂದ್ರಿಯಗಳಿಗೆ ಅನುಭವ ಆಗೋದೇ ಫೈನಲ್. ಉಳಿದ ತರ್ಕ, ಶಾಸ್ತ್ರ ಎಲ್ಲವೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ. ಈ ನಿಯಮವನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಚಿಂತನೆ. ಇದು ಇವತ್ತಿನ ಸೈಂಟಿಫಿಕ್ ಮೆಥಡ್ನ ತದ್ರೂಪದಂತಿದೆ. ಅಂದ್ರೆ ನಮ್ಮ ಥಿಯರಿಗಳು ನಾವು ನೋಡೋ ಸತ್ಯಕ್ಕೆ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನಾವು ಬದಲಾಯಿಸಬೇಕಿರೋದು ಥಿಯರಿಯನ್ನೇ ಹೊರತು ಕಣ್ಣಿಗೆ ಕಾಣ್ತಿರೋ ಸತ್ಯವನ್ನಲ್ಲ. ನೋಡಿ ಎಂಥ ವೈಜ್ಞಾನಿಕ ಮನೋಭಾವ! ಓಕೆ, ಜಗತ್ತು ಸತ್ಯ, ಅದನ್ನ ನೇರವಾಗಿ ಅಳತೆ ಮಾಡಬಹುದು ಅನ್ನೋ ಫೌಂಡೇಶನ್ ಮೇಲೆ ಈಗ ನಮ್ಮ ತನಿಖೆಯ ಅತಿ ರೋಚಕ ಭಾಗಕ್ಕೆ ಹೋಗೋಣ. ದ್ರವ್ಯ ಅಂದ್ರೆ ಏನು? ಅದು ಯಾವುದರಿಂದ ಮಾಡಲ್ಪಟ್ಟಿದೆ? ಈ ಬಗ್ಗೆ ಮಧ್ವಾಚಾರ್ಯರ ಚಿಂತನೆಗಳು ನಮ್ಮನ್ನ ದಂಗುಬಡಿಸುತ್ತವೆ. ಖಂಡಿತ. ಅವರ ಸಿದ್ಧಾಂತದ ಹೃದಯ ಭಾಗದಲ್ಲೇ ಇರೋದು ಪರಮಾಣು ಅನ್ನೋ ಕಾನ್ಸೆಪ್ಟ್. ಅಂದ್ರೆ ಯಾವುದೇ ಒಂದು ವಸ್ತುವಿನ ಅತಿ ಚಿಕ್ಕ ಭಾಗ, ಇದನ್ನ ಇನ್ನೂ ಸಣ್ಣದಾಗಿ ಒಡೆಯೋಕೆ ಆಗಲ್ಲ. ಇದೇ ಇಡೀ ಜಗತ್ತಿನ ಬಿಲ್ಡಿಂಗ್ ಬ್ಲಾಕು. ಇದು ಇವತ್ತಿನ ಆಟಮ್ ಕಾನ್ಸೆಪ್ಟ್ಗೆ ಎಷ್ಟು ಹತ್ರ ಇದೆ ಅಲ್ವಾ? ಇಲ್ನೋಡಿ, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಅವರ ಗ್ರಂಥಗಳಲ್ಲಿ ಈ ಪರಮಾಣುಗಳು ಹೇಗೆ ಒಂದಕ್ಕೊಂದು ಸೇರಿ ದೊಡ್ಡ ವಸ್ತುಗಳಾಗತ್ತೆ ಅಂತ ಒಂದು ಗಣಿತದ ಲೆಕ್ಕಾಚಾರವನ್ನೇ ಕೊಟ್ಟಿದ್ದಾರೆ. 8 ಪರಮಾಣು ಸೇರಿದ್ರೆ ಒಂದು ರಥಧೂಳಿ, 8 ರಥಧೂಳಿಗಳು ಒಂದು ವಾಲಾಗ್ರ, ಹೀಗೆ ಸೇರ್ಕೊಂಡು ಕೊನೆಗೆ 1 ಅಂಗುಲದಷ್ಟು ಗಾತ್ರ ಆಗುತ್ತೆ. ಎಂಥ ಸಿಸ್ಟಮ್ಯಾಟಿಕ್ ಅಪ್ರೋಚ್! ಹಾಗಿದ್ರೆ ಈ ಪ್ರಾಚೀನ ಲೆಕ್ಕಾಚಾರದ ಪ್ರಕಾರ ಒಂದು ಪರಮಾಣುವಿನ ಸೈಜ್ ಎಷ್ಟು? ಉತ್ತರ ಇಲ್ಲಿದೆ. ಯೋಚನೆ ಮಾಡಿ, ಯಾವುದೇ ಮೈಕ್ರೋಸ್ಕೋಪ್ ಇಲ್ಲ, ಯಾವ ಉಪಕರಣವೂ ಇಲ್ಲ, ಕೇವಲ ತರ್ಕ ಮತ್ತು ಶಾಸ್ತ್ರದ ಆಧಾರದ ಮೇಲೆ ಈ ಸಂಖ್ಯೆಯನ್ನ ತಲುಪಿದ್ದು ಸಾಮಾನ್ಯವಾದ ವಿಷಯವೇ ಅಲ್ಲ. ಸರಿ, ಇದನ್ನ ಇವತ್ತಿನ ವಿಜ್ಞಾನದ ಜೊತೆ ಹೋಲಿಸಿ ನೋಡೋಣ. ಹೌದು, ಮಧ್ವರ ಪರಮಾಣು ಇವತ್ತಿನ ಆಟಮ್ಗಿಂತ ಸ್ವಲ್ಪ ದೊಡ್ಡದಿದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಆ ನಂಬರ್ನ ನಿಖರತೆಯನ್ನಲ್ಲ. ಬದಲಿಗೆ ಆ ಕಾಲದಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲದೆ ಈ ಜಗತ್ತು ಅಳೆಯಬಹುದಾದ ನಿರ್ದಿಷ್ಟವಾದ ಅತಿ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋ ಐಡಿಯಾನೇ ಕೊಟ್ಟಿದ್ದು ಒಂದು ದೊಡ್ಡ ವೈಜ್ಞಾನಿಕ ಜಿಗಿತ. ಈಗ ನಮ್ಮ ಹುಡುಕಾಟವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯೋಣ. ಅವರ ಚಿಂತನೆ ಕೇವಲ ಪರಮಾಣುವಿಗೆ ನಿಲ್ಲಲಿಲ್ಲ, ಅದು ರಿಯಾಲಿಟಿಯ ಸ್ವರೂಪವನ್ನೇ ಪ್ರಶ್ನಿಸಿ
ಸಂಕೀರ್ಣ ವೈಜ್ಞಾನಿಕ ವಿಚಾರಗಳಿಗೆ ಒಂದು ಚೌಕಟ್ಟನ್ನು ಒದಗಿಸಿತ್ತು. ಆಧುನಿಕ ಭೌತಶಾಸ್ತ್ರದಲ್ಲಿ ಇದೊಂದು ದೊಡ್ಡ ಪ್ರಶ್ನೆ. ಬೆಳಕು ಅಂದ್ರೆ ಲೈಟ್ ಕೆಲವೊಮ್ಮೆ ತರಂಗದ ಥರ ಅಂದ್ರೆ ವೇವ್ ಥರ ವರ್ತಿಸುತ್ತೆ, ಇನ್ನು ಕೆಲವೊಮ್ಮೆ ಕಣದ ಥರ ಅಂದ್ರೆ ಪಾರ್ಟಿಕಲ್ ಥರ. ಒಂದೇ ವಸ್ತು ಹೀಗೆ ಎರಡು ತದ್ವಿರುದ್ಧ ಗುಣಗಳನ್ನ ಹೇಗೆ ಹೊಂದಿರೋಕೆ ಸಾಧ್ಯ? ಈ ಪ್ರಶ್ನೆಗೆ ಮಧ್ವರ ತತ್ವಶಾಸ್ತ್ರದಲ್ಲಿ ಏನಾದ್ರೂ ಉತ್ತರ ಇದ್ಯಾ? ಉತ್ತರ ವಿಶೇಷ. ಇದು ಮಧ್ವಾಚಾರ್ಯರ ಒಂದು ಯುನೀಕ್ ಫಿಲಸಾಫಿಕಲ್ ಕಾನ್ಸೆಪ್ಟ್. ಇದನ್ನ ಸಿಂಪಲ್ ಆಗಿ ಹೇಳೋದಾಗೆ, ವಿಶೇಷ ಅಂದ್ರೆ ಒಂದು ವಸ್ತುವಿಗೆ ತನ್ನ ಮೂಲ ಸ್ವಭಾವವನ್ನ ಬಿಟ್ಕೊಡದೆ ಬೇರೆ ಬೇರೆ ಗುಣಗಳನ್ನ ತೋರ್ಸೋಕೆ ಇರೋ ಒಂದು ಸ್ಪೆಷಲ್ ಪವರ್. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಒಬ್ಬನೇ ಆದ್ರೆ ಅವನು ಅಪ್ಪನಾಗಿ, ಮಗನಾಗಿ, ಸ್ನೇಹಿತನಾಗಿ ಬೇರೆ ಬೇರೆ ರೀತಿ ಇರ್ತಾನಲ್ವಾ? ಹಾಗೆ ಇದೇ ತರ್ಕ ಬೆಳಕು ಯಾಕೆ ವೇವ್ ಮತ್ತು ಪಾರ್ಟಿಕಲ್ ಎರಡೂ ಆಗಿರ್ಬೋದು ಅನ್ನೋದಕ್ಕೆ ಒಂದು ಫಿಲಸಾಫಿಕಲ್ ಫ್ರೇಮ್ವರ್ಕ್ ಕೊಡುತ್ತೆ. ಮಧ್ವರು ಇಡೀ ಜಗತ್ತನ್ನ 5 ಮೂಲಭೂತ ಭೇದಗಳಾಗಿ ಅಂದ್ರೆ ವ್ಯತ್ಯಾಸಗಳಾಗಿ ವಿಂಗಡಿಸಿದ್ರು. ಇದೊಂದ್ ರೀತಿ ಜಗತ್ತಿನ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಇದ್ದ ಹಾಗೆ. ಇದರಲ್ಲಿ ಕೊನೆದಾದ ಜಡ ಭೇದ ಅಂದ್ರೆ ಒಂದು ನಿರ್ಜೀವ ವಸ್ತುವಿಗೂ ಇನ್ನೊಂದಕ್ಕೂ ಇರೋ ವ್ಯತ್ಯಾಸ ಅನ್ನೋದು ಇವತ್ತಿನ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ಗೆ ಬೇಕಾದ ಮೂಲಭೂತ ತತ್ವ. ಪ್ರತಿ ಒಂದು ಎಲಿಮೆಂಟ್ಗೂ ತನ್ನದೇ ಆದ ಪ್ರಾಪರ್ಟಿ ಇದೆ ಅನ್ನೋದನ್ನ ಇದು ಸ್ಥಾಪಿಸುತ್ತೆ. ಬನ್ನಿ ಈಗ ಇನ್ನೊಂದು ವಿಸ್ಮಯಕಾರಿ ಲೋಕಕ್ಕೆ ಹೋಗೋಣ. ಅದುವೇ ವಿಶ್ವವಿಜ್ಞಾನ. ಅಂದ್ರೆ ಸ್ಪೇಸ್ ಮತ್ತು ಟೈಮ್ ಬಗ್ಗೆ ಮಧ್ವಾಚಾರ್ಯರ ಆಲೋಚನೆಗಳು ಇವತ್ತಿನ ತಿಳುವಳಿಕೆಗೆ ಎಷ್ಟು ಹತ್ರ ಇದೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನಾವು ಬದುಕೋದು 3 ಆಯಾಮಗಳಲ್ಲಿ ಅಂದ್ರೆ 3D ಜಗತ್ತಿನಲ್ಲಿ. ಆದ್ರೆ ಮಧ್ವರ ಪ್ರಕಾರ ಈ ಬ್ರಹ್ಮಾಂಡ ಅದಕ್ಕಿಂತ ತುಂಬಾ ಸಂಕೀರ್ಣ. ಕೆಲವು ವಿದ್ವಾಂಸರ ಪ್ರಕಾರ ಅವರ ವಿಶ್ವವಿಜ್ಞಾನದಲ್ಲಿ 64 ಡೈಮೆನ್ಷನ್ಗಳವರೆಗೆ ಉಲ್ಲೇಖ ಇದೆ. ಇದು ಇವತ್ತಿನ ಸ್ಟ್ರಿಂಗ್ ಥಿಯರಿಯಂತಹ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಗಳನ್ನ ನೆನಪಿಸುತ್ತೆ ಅಲ್ವಾ? ಇದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಐನ್ಸ್ಟೈನ್ ಹೇಳಿದ ಟೈಮ್ ರಿಲೇಟಿವಿಟಿಯನ್ನೇ ಹೋಲುವ ಒಂದು ಪರಿಕಲ್ಪನೆಯನ್ನ ಮಧ್ವರು ಶತಮಾನಗಳ ಹಿಂದೆಯೇ ಕೊಟ್ಟಿದ್ರು. ಅವರ ಪ್ರಕಾರ ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ಡೈಮೆನ್ಷನ್ಗಳಲ್ಲಿ ಸಮಯ ಬೇರೆ ಬೇರೆ ಸ್ಪೀಡ್ನಲ್ಲಿ ಚಲಿಸುತ್ತೆ. ಉದಾಹರಣೆಗೆ, ಬ್ರಹ್ಮನ ವಾಸಸ್ಥಾನವಾದ ಸತ್ಯಲೋಕದ ಒಂದು ದಿನ ನಮ್ಮ ಭೂಮಿಯ 4.32 ಬಿಲಿಯನ್ ವರ್ಷಗಳಿಗೆ ಸಮವಂತೆ. ಇದು ಗ್ರಾವಿಟಿಯಿಂದ ಟೈಮ್ ನಿಧಾನ ಆಗುತ್ತೆ ಅನ್ನೋ ಇವತ್ತಿನ ಸೈಂಟಿಫಿಕ್ ಐಡಿಯಾಗೆ ಎಷ್ಟು ಹತ್ರ ಇದೆ ನೋಡಿ. ಸರಿ, ಇಷ್ಟೆಲ್ಲ ನೋಡಿದ ಮೇಲೆ ಮಧ್ವಾಚಾರ್ಯರ ಬಗ್ಗೆ ನಾವು ಯಾವ ತೀರ್ಮಾನಕ್ಕೆ ಬರಬಹುದು? ನಮ್ಮ ಈ ಹುಡುಕಾಟದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಅವರು ಕೇವಲ ಒಬ್ಬ ಸಂತರ ಅಥವಾ ಅದಕ್ಕಿಂತಲೂ ಹೆಚ್ಚಿನವರಾ? ಹಾಗಿದ್ರೆ ನಮ್ಮ ಅಂತಿಮ ವಿಶ್ಲೇಷಣೆ ಏನು? ಶ್ರೀಮಧ್ವಾಚಾರ್ಯರು ಇವತ್ತಿನ ಅರ್ಥದಲ್ಲಿ ಒಬ್ಬ ಭೌತಶಾಸ್ತ್ರಜ್ಞರಾಗಿರ್ಲಿಲ್ಲ, ಅವರು ಲ್ಯಾಬ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ. ಆದ್ರೆ ಅವರು ಅದಕ್ಕಿಂತ ಮುಖ್ಯವಾದದನ್ನ ಮಾಡಿದ್ರು. ಅವರು ವಿಜ್ಞಾನ ಬೆಳೆಯೋಕೆ ಬೇಕಾದ ಒಂದು ತಾತ್ವಿಕ ನೀಲನಕ್ಷೆಯನ್ನ, ಒಂದು ಸೈಂಟಿಫಿಕ್ ಆರ್ಕಿಟೆಕ್ಚರ್ ಅನ್ನ ಕೊಟ್ರು. ಜಗತ್ತು ಸತ್ಯ, ಅದನ್ನ ನಮ್ಮ ಅನುಭವದಿಂದಲೇ ತಿಳಿಬೇಕು ಮತ್ತು ವಸ್ತುಗಳನ್ನ ವರ್ಗೀಕರಿಸಬೇಕು. ಇವೆಲ್ಲವೂ ವಿಜ್ಞಾನದ ಅಡಿಗಲ್ಲುಗಳು. ಕೊನೆಯದಾಗಿ ಅವರ ಚಿಂತನೆಗಳ ಸಾರಾಂಶ ಹೀಗಿದೆ: ಆಧ್ಯಾತ್ಮಿಕ ಸತ್ಯವನ್ನ ಹುಡುಕೋದು ಮತ್ತೆ ವೈಜ್ಞಾನಿಕ ಸತ್ಯವನ್ನ ಹುಡುಕೋದು ಬೇರೆ ಬೇರೆ ದಾರಿಗಳಲ್ಲ. ಅವೆರಡೂ ಈ ವಾಸ್ತವವನ್ನ, ಈ ರಿಯಾಲಿಟಿಯನ್ನ ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋ ಒಂದೇ ಹುಡುಕಾಟದ 2 ಮುಖಗಳು. ಹಾಗಾಗಿ ಈ ಮಾಧ್ವನವಮಿಯಂದು ನಾವು ಕೇವಲ ಒಬ್ಬ ಆಚಾರ್ಯರನ್ನ ಸ್ಮರಿಸ್ತಿಲ್ಲ, ಬದಲಿಗೆ ಪರಮಾಣುವಿನೊಳಗೆ ಇಣುಕಿ ನೋಡುವುದು ಆ ಪರಮಾತ್ಮನ ವಿನ್ಯಾಸವನ್ನೇ ಇಣುಕಿ ನೋಡಿದಂತೆ ಅಂತ ಹೇಳಿಕೊಟ್ಟ ಒಬ್ಬ ಮಹಾನ ಚಿಂತಕರನ್ನ ಸ್ಮರಿಸ್ತಿದ್ದೇವೆ. ಈ ಒಳನೋಟದೊಂದಿಗೆ ನಮ್ಮ ಇಂದಿನ ಚರ್ಚೆಯನ್ನು ಮುಗಿಸೋಣ.